ರಂಗನಾಥ್, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಾಗಲಕೋಟೆ ಜಿಲ್ಲಾದ್ಯಂತನೂ ಕೂಡ ಪ್ರತಿಭಟನೆಯ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಏನು ಬೆಳಗ್ಗೆ 6 ಗಂಟೆಗೆ ಏನು ರೈತರು ಬೀದಿಗಿಳಿದು ಏನು ಪ್ರಮುಖವಾಗಿ ಏನು ರೈತರು ಟಾರ್ಗೆಟ್ ಮಾಡಿರುವಂತಹ ಸ್ಥಳಗಳೇನೆಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ರಾಜ್ಯ ಹೆದ್ದಾರಿಗಳು. ಅಲ್ಲಿ ವಾಹನವನ್ನ ತಡೆಗಟ್ಟಿದ್ರೆ ನಮ್ಮ ಒಂದು ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಮಣಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ರಸ್ತೆ ತಡೆಗಟ್ಟುವ ಮೂಲಕ ಪ್ರತಿಭಟನೆಯನ್ನ ಮತ್ತಷ್ಟು ಉಗ್ರ ಸ್ವರೂಪಕ್ಕೆ ಕೊಂಡೊಯ್ತಾ ಇದ್ದಾರೆ. ಸದ್ಯ ನಾನು ಹೇಳೋದಾದ್ರೆ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಅಂತ ಏನಿದೆ ಅಲ್ಲಿದ್ದ ಒಂದು ಸ್ಥಿತಿಗತಿಯನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೈತರು ಕೂಡ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ, ಅಂದ್ರೆ ಇಲ್ಲಿ ಯಾವುದೇ ರೀತಿ ಭದ್ರತಾ ಲೋಪ ಆಗಬಾರ್ದು ಹೇಳ್ಕೊಂಡು ಪೊಲೀಸರು ಕೂಡ ಏನು ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಕಲ್ಪಿಸ್ತಾ ಇರುವಂತದ್ದು. ಅದರ ಜೊತೆಗೆ ಒಂದ್ ಕಡೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿರುವಂತದ್ದು. ಅದ್ರ ಜೊತೆಗೆ ಸ್ಥಳದಲ್ಲಿ DAR ವ್ಯಾನ್ಗಳು ಕೂಡ ಇದೆ, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿ ನಿಂತಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಏನು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಕಾವು ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಅಂದ್ರೆ ಲೋಕಾಪುರ ಪಟ್ಟಣ ಆಗಿರ್ಬೋದು, ಜಮಖಂಡಿ ಆಗಿರಬಹುದು, ಅದರ ಜೊತೆಗೆ ಕಾತರ್ಕಿ, ಚಿಕ್ಕಲ್ಕಿ ಕ್ರಾಸ್ ಮತ್ತೆ ಕಮ್ಮತ್ತಿಗೆ ಕ್ರಾಸ್ ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೈತರು ಸೇರಿ ಏನು ರಸ್ತೆ ತಡೆ ಮಾಡಿದ್ರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸರದಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿತ್ತು. ಈಗ ಏನು ಗದ್ದನಕೇರಿ ಕ್ರಾಸ್ ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಸೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಕ್ರಾಸು. ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಆ ನಿಟ್ಟಿನಲ್ಲಿ ಆ ಒಂದು ರಸ್ತೆಯನ್ನ ತಡೆದು ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರತಿಭಟನೆ ಕಾವು ಮತ್ತಷ್ಟು ಹೆಚ್ಚುತ್ತಾನೆ ಹೋಗ್ತಾ ಇರುವಂತದ್ದು. ಮತ್ತು ಅದರಲ್ಲೂ ಹೇಳ್ಬೇಕಂದ್ರೆ ಲೋಕಾಪುರ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತವಾಗಿನೇ ಏನು ವರ್ತಕರು ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ರೈತರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸ್ಥಳದಲ್ಲಿ ಬಾರ್ಕೋಲ್ ಚಳವಳಿಯನ್ನು ಕೂಡ ರೈತರು ಮಾಡಿರುವಂತದ್ದು. ಕೆಲವೊಂದಿಷ್ಟು ಜನ ರೈತರಿದ್ದಾರೆ. ಒಂದ್ ಕಡೆ CM ಸಭೆ ಕರೀತಾ ಇದ್ದಾರೆ. ಅದ್ರ ಜೊತೆಗೆ ರೈತರ ಒಂದು ಬೇಡಿಕೆಗಳನ್ನ ಏನ್ ಹೇಳ್ತಾರೆ, CM ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತ ಅವ್ರನ್ನ ಮಾತಾಡ್ಸೋದು. ಸರ್, ಈಗ CM ಸಭೆ ಕರೀತಾ ಇದ್ದಾರೆ, ನೀವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ CM ಅವರಿಂದ ಅಂತ? ಇವತ್ತು 8-10 ದಿವಸ ಆತ ನಾವು ಕಬ್ಬು ಬೆಳೆಗಾರ ಹೋರಾಟ ನಡೆದು CM ಮೇಲೆ ಭರವಸೆ ಇಟ್ಟಿದ್ದೇವೆ, ರಾಜ್ಯದ ಮುಖ್ಯಮಂತ್ರಿ ಮೇಲೆ ಭರವಸೆ ಇಟ್ಕೊಂಡೇವೆ. ಇವತ್ತು ನಾವು ಕನಿಷ್ಠ 3,500 ರೂಪಾಯಿ CM ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗೆ ಬಿಲ್ ಕೊಡಿಸ್ತಾರ ಅನ್ನೋ ಭರವಸೆ ಇಟ್ಕೊಂಡು ನಾವು ಇವತ್ತು ಹೋರಾಟ ನಡೆಸಿವು. ಅಕಸ್ಮಾತ್ ಈ ಹೋರಾಟವನ್ನು ಮೀಟಿಂಗ್ ವಿಫಲ ಆದ್ರೆ ಈ ಹೋರಾಟ ಇನ್ನೂ ಉಗ್ರ ರೂಪಕ್ಕೆ ಹೋಗತ್ತೆ ಅಂತಕ್ಕಂಥದ್ದು. ಈಗಾಗಲೇ TV ಮುಖಾಂತರ ನೋಡಿರಿ, ಮಾಧ್ಯಮ ಮುಖಾಂತರ ಎಲ್ಲ ನೋಡಿರಿ ನೀವು. ಇಡೀ ರೈತ ಕುಲದ ಪರವಾಗಿ ಇಡೀ ಎಲ್ಲರೂ ಅನ್ನ ಉಣ್ಣುವಂತ ಜನಾಂಗ ರೈತರಿಗೆ ಸಪೋರ್ಟ್ ಅದಾರ. ಇವತ್ತು ಆ ಬಿಲ್ ತಗೊಂಡ ಒಕ್ಕಲ್ತನ ಮಾಡಕ್ ಆಗಲ್ಲ ಅಂತ ವಿಚಾರದೊಳಗ ನಾವು ಸತತ ಎಲ್ಲರೂ ಇಡೀ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ಬೀದಿ ಮೇಲೆ ಬಂದಿರತಕ್ಕಂಥ ಉದಾಹರಣೆ ಐತಿ. ಅದಕ್ಕೆ CM ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತೇವೆ. ಇವತ್ತಿನ ದಿವಸ ನೀವು ಕನಿಷ್ಠ 3,500 ರೂಪಾಯಿ ಬೆಲೆ ಕೊಡಿಸಿದ್ರೆ ಸರಿ, ಕೊಡಿಸಿದ್ರೆ $1 ರೂಪಾಯಿನೂ ಕಡಿಮೆ ಮಾಡಿದ್ರು ನಾವು ಒಪ್ಪಂಗಿಲ್ಲ ಅಂತಕ್ಕಂಥದ್ದು ವಿಚಾರದೊಳಗೆ ನಾವು ಹೋರಾಟ ಐತಿ ಇವತ್ತು. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಮಾನ ಮರ್ಯಾದೆ ಇದ್ರೆ ಜಾರಕರ್ತ ಅವ್ರನ್ನ ಕಿವಿ ಹಿಂಡಿ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಈ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಹಿಡಿತದಲ್ಲಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬಹುತೇಕ ಕಾರ್ಖಾನೆಗಳು ರಾಜಕಾರಣಿಗಳ ಮಾಲೀಕತ್ವಕ್ಕೆ ಸೇರಿರೋದ್ರಿಂದ ಎಲ್ಲ ಒಂದ್ ಕಡೆ ಇದರ ಲಾಬಿ ಕೂಡ ಇಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ, ಹೇಗೆ ಅಂತಂದ್ರೆ? ಅದು ಒಂದು ಸಹಜ ಅದ. ಇವತ್ತಿನ ದಿವಸ ಸಕ್ರಿ ಲಾಬಿಗೆ ಸರ್ಕಾರ ಬೆಂಡ್ ಆಗೈತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗೈತೆ. ಇವತ್ತು 12 ದಿವಸಗಟ್ಟಲೆ ಬೀದಿ ಮೇಲೆ ರೈತರು ಇರ್ತಾರಂದ್ರ ಸಕ್ರಿ ಲಾಬಿಗೆ ಸರ್ಕಾರ ಬೆಂಡ್ ಆಗೈತೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೈತಿ. ಅದ ಅಭಿಪ್ರಾಯ ಇವ್ರು ತಗೋಬೇಕಾದ್ರೆ ಕಾರ್ಖಾನೆ ಅವ್ರ ಕಡೆದ ಬಿಲ್ ಕೊಡಿಸ್ಬೇಕ ಸರ್ಕಾರ ಅಂತ ಹೇಳ್ಕಂತಕ್ಕಂಥದ್ದು ನಾವು ಹೇಳ್ತೇವೆ. ಈಗ ಈ ಸಭೆಯಲ್ಲಿಂದ ಕೊನೆಗೆ ಒಂದ್ ವೇಳೆ ಒಳ್ಳೆ ಶುಭ ಸುದ್ದಿ ಸಿಕ್ಕರೆ ಒಂದು ಮಾತು, ಸರಿಯಾಗಿ ಇಲ್ಲಿ ಏನಾದರೂ ನಿಮಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಒಂದು ನಿರ್ಧಾರ ಬರೆದಿದ್ರೆ ಮುಂದಿನ ನಡೆ ಏನಾಗಿರುತ್ತೆ ಸರ್? ನಮ್ಮ ನಿರೀಕ್ಷೆ ಪ್ರಕಾರ ರೇಟ್ ಬಂದ್ರೆ ಸರಿ, ಬರದೇ ಹೋದ್ರೆ ರಾಜ್ಯ ಸರ್ಕಾರನೂ ಕೇಳಂಗಿಲ್ಲ, ಕೇಂದ್ರ ಸರ್ಕಾರನೂ ಕೇಳಂಗಿಲ್ಲ. ನಾವು ಇವತ್ತು ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಹೋಗತ್ತೆ ಅಂತಕ್ಕಂಥದ್ದು ಹೇಳ್ತೇವೆ. ಹೋರಾಟ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ನಾವು ಹೇಳಕ್ಕಾಗಂಗಿಲ್ಲ. ಇವತ್ತು ನಾವು ಸಹನೆ ಕಟ್ಟಿ ಹೊಡಿಬಾರ್ದಂತಕ್ಕಂಥ ವಿಚಾರದೊಳಗದೇವು. ನಾವು ರೈತರು ಯಾರು ಕಾನೂನು ಕೈ ತಗೊಳ್ಳೋರಲ್ಲ. ಅಕಸ್ಮಾತ್ ಸರ್ಕಾರ ನಮ್ಮ ಪರವಾಗಿ ನಿಲ್ದವಾದ್ರೆ ನಮ್ಮ ಹೋರಾಟವನ್ನು ಎಲ್ಲಿಗೆ ಹೋಗತ್ತೆ ಅನ್ನೋದು ಯಾರಿಗೆ ಹೇಳಕ್ಕಾಗಲ್ಲ. ಅದನ್ನ ಸರ್ಕಾರ ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ಸರ್ಕಾರ ಕೇಳ್ತಾನೆ. ಜೊತೆಗೆ ಇನ್ನೊಬ್ಬರು ರೈತ ಮುಖಂಡರಿದ್ರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೆಳಿಗ್ಗೆ ಅಂತಾನೆ ಇಲ್ಲೆಲ್ಲ ಇದನ್ನ ಮಾಡ್ತಾ ಇದ್ರ, ರಸ್ತೆಯನ್ನ ತಡೆ ಮಾಡಿ ಪ್ರತಿಭಟನೆಯನ್ನ ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು, ಏನ್ ಹೇಳ್ತೀರಿ ಅಂತ? ಈಗಾಗಲೇ ಸರ್ಕಾರದ ಪ್ರತಿನಿಧಿಗಳು 2 ದಿವಸ ಗಡುವನ್ನ ಕೊಟ್ಟಿದ್ದಾರೆ. ಆದಷ್ಟು ಮಟ್ಟಿಗೆ ನಮ್ಮ ರೈತ ನಾಯಕರ ಜೊತೆ ಮಾತಾಡ್ಕೇಸಿಂದ ನಾವು ಇದನ್ನ ಹೋರಾಟವನ್ನ ಜನರಿಗೆ ತೊಂದರೆ ಆಗಲಾರ್ದಂಗ ಇವತ್ತು ವ್ಯವಸ್ಥೆ ಮಾಡ್ಕೋತೇವೆ. ಇದು 2 ದಿನದ ಒಳಗ ಇದೇನರ ಮುಕ್ತಾಯ ಆಗದೆ ಹೋದ್ರಂದ್ರೆ ನಾವು ಅನಿರ್ದಿಷ್ಟ ಹಗಲು ರಾತ್ರಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿಕೇಸಿಂದ ನಾವು ಬೆಲೆಯನ್ನ ತಗೊಳ್ಳೋಂತ ಬರ್ತೈತಿ. ನಾವು ಜೀವಕ್ಕೂ ಹೆದರಂಗಿಲ್ಲ, ನಾವು ಎದಕ್ಕೂ ಹೆದರಂಗಿಲ್ಲ. ಮುಂದೆ ನೀವು ಸಿದ್ದರಾಮಯ್ಯನವರ ಹಿಂದಕ್ಕೆ ಒಬ್ಬನ್ನ ಗುಂಡಿಟ್ಟಿದ್ದಕ್ಕೆ ಗುಂಡೂರಾಯಣಗ ಸರ್ಕಾರ ಬಿದ್ದೈತಿ. ಈಗಾದ್ರೂ ನೀವು ಅದನ್ನ ರೈತರಿಗೆ ಸ್ಪಂದನೆ ಮಾಡದೆ ಹೋದ್ರ ನಿಮ್ಮ ಸರ್ಕಾರಕ್ಕೂ ಉಳ್ಗಾಲಿಲ್ಲ ಅಂತ ಕೇಸಿಂದ ನಾವು ಎಚ್ಚರಿಕೆ ಕೊಡ್ತೇವೆ.
ಇದಿಷ್ಟು ಇಲ್ಲಿನ ರೈತರ ಮಾತು ರಂಗನಾಥ್. ಯಾಕಂತಂದ್ರೆ ಪ್ರತಿಭಟನೆ ಕಾವು ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದೊಂದೇ ಸ್ಥಳವನ್ನ ಏನು ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತಾ ಇರುವಂತಹ ರೈತರು ಒಂದೊಂದೇ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವ ಮೂಲಕ ತಮ್ಮದೇ ಆದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ನಡೆಸ್ತಾ ಇರುವಂತಹ ಸಭೆಯಲ್ಲಿ ನಮಗೆ ಶುಭವಾದ ಸುದ್ದಿ ಬರದೇ ಹೋದ್ರೆ ಪ್ರತಿಭಟನೆ ಇನ್ನಷ್ಟು ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ.